HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಅರೇಹಳ್ಳಿ ಸಂತೆ ಮೈದಾನ ಪಂಚಾಯಿತಿ ವಶಕ್ಕೆ, ಸಂಘಟನೆಗಳ ಒತ್ತಾಯಕ್ಕೆ ಮಣಿದ ಆಡಳಿತ ವರ್ಗ, ಒತ್ತುವರಿ ಜಾಗ ತೆರವು ಕಾರ್ಯಾಚರಣೆ. ಸಚಿವೆಗೆ ಆಕ್ಷೇಪಾರ್ಹ ಹೇಳಿಕೆ ಆರೋಪ, ಜಾಮೀನಿನ ಮೇಲೆ ಹೊರಬಂದ ಮಾಜಿ ಸಚಿವ, ಹೂಮಳೆ ಸುರಿಸಿ ಅದ್ದೂರಿ ಸ್ವಾಗತ ನೀಡಿದ ಬಿಜೆಪಿ ಕಾರ್ಯಕರ್ತರು. ಕಲಬುರಗಿಗೆ ಕೊಡುಗೆಯಾಗಿ 371 ಬೆಡ್ಗಳ ಆಸ್ಪತ್ರೆ, ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ, ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ. ಒತ್ತುವರಿಯಾಗಿದ್ದ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗಕ್ಕೆ ಪಂಚಾಯಿತಿ ವತಿಯಿಂದ ಕಲ್ಲು ಕಂಬ ಹಾಕಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಬೇಲೂರು ತಾಲೂಕಿನ ಅರೇಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 13ರ ಸಂತೆ ಮೈದಾನ ಜಾಗ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿಯಾಗಿದ್ದು, ಖುಲ್ಲಾ ಮಾಡಿಸಿ ಪಂಚಾಯಿತಿ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ನಿಂಗರಾಜ್ ನೇತೃತ್ವದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಹಲವು ಬಾರಿ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಸ್ಥಳೀಯ ಶಾಸಕರಿಗೆ ಹಾಗೂ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಯಾವುದೇ ರೀತಿ ಸೂಕ್ತ ಕ್ರಮ ಕೈಗೊಳ್ಳದ ಹಿನ್ನೆಲೆ ಕೆಲ ದಿನಗಳ ಹಿಂದೆ ಹಳ್ಳಿ ಸಂತೆ ನಿರ್ಮಾಣಕ್ಕಾಗಿ ಮೀಸಲಿಟ್ಟಿದ್ದ ಜಾಗದಲ್ಲಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ರು. ಧರಣಿಯ ಕಾವು ಹೆಚ್ಚಾದಂತೆ ಸ್ಥಳಕ್ಕಾಗಮಿಸಿದ ಡಿವೈಎಸ್ಪಿ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರತಿಭಟನಾಕಾರರ ಮನವಿಯನ್ನ ಆಲಿಸಿ ಆದಷ್ಟು ಬೇಗ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳುವ ಬಗ್ಗೆ ಭರವಸೆ ನೀಡಿದ್ರು. ಈ ಹಿನ್ನೆಲೆ ಇಂದು ಸ್ಥಳಕ್ಕಾಗಮಿಸಿದ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ವಸಂತಕುಮಾರ್ ಅವರ ನಿರ್ದೇಶನದ ಮೇರೆಗೆ ಪಂಚಾಯಿತಿ ಅಧಿಕಾರಿ ವರ್ಗದವರು ಸ್ಥಳೀಯ ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ಮಾಡಿದ್ದಾರೆ ಎನ್ನಲಾದ ಖಾಸಗಿ ವ್ಯಕ್ತಿಗಳ ಕಾನೂನಿನ ಅಡಿಯಲ್ಲಿ ತಡೆಯಾಜ್ಞೆ ತಂದಿರುವುದನ್ನು ಪರಿಗಣಿಸಿ ಅವರಿಗೆ ಸೇರಿರುವ ಸ್ವತ್ತನ್ನ ಹೊರತುಪಡಿಸಿ ಉಳಿದ ಜಾಗ ಸುತ್ತಲೂ ಕಲ್ಲು ಕಂಬಗಳನ್ನು ಹಾಕುವ ಮೂಲಕ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಈ ವೇಳೆ ಸಂತೆ ಮೈದಾನದ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಎನ್ನಲಾದ ಜುಬೇರ್ ಅಹಮದ್ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸುತ್ತಾ ಮಾತನಾಡಿದ ಅವರು, ಸುಮಾರು 100 ವರ್ಷಗಳಿಂದ ಈ ಜಾಗ ನಮ್ಮ ಸ್ವಾಧೀನದಲ್ಲಿದ್ದು, ಇಲ್ಲಿವರೆಗೂ ಪಂಚಾಯಿತಿ ಅಥವಾ ಕಂದಾಯ ಇಲಾಖೆ ಅಧಿಕಾರಿಗಳು ಒತ್ತುವರಿಯಾಗಿದೆ ಎಂದು ತಿಳಿಸಿಲ್ಲ. ಸಂತೆ ಮೈದಾನದ ಜಾಗ ಸರ್ವೆ ಕಾರ್ಯ ಮಾಡಿದ ನಂತರವೂ ಸರ್ವೆ ಅಧಿಕಾರಿಗಳು ಒತ್ತುವರಿಯಾಗಿದೆ ಎಂದು ಸ್ಕೆಚ್ ಅಥವಾ ಪೂರಕ ಮಾಹಿತಿ ನೀಡಿಲ್ಲ ಎಂದು ಆರೋಪಿಸಿದರು. ಅಲ್ಲದೆ ಸುಮಾರು 30 ವರ್ಷಗಳ ಹಿಂದೆ ಮುಖ್ಯ ರಸ್ತೆ ಮುಂಭಾಗ ನಮ್ಮ ಸ್ವಂತ ಹಕ್ಕಿನ ಜಾಗವನ್ನ ರಸ್ತೆಗಾಗಿ ಬಿಟ್ಟುಕೊಟ್ಟಿದ್ದರ ಪರ್ಯಾಯವಾಗಿ ಈ ಜಾಗವನ್ನ ನಮಗೆ ಮಂಡಲ ಪಂಚಾಯಿತಿ ಮಾತುಕತೆಯಲ್ಲಿ ನಡೆದಿದ್ದು, ಅದರಂತೆ ನಮ್ಮ ಸ್ವಾಧೀನದಲ್ಲಿದೆ. ಹಾಗಾಗಿ ಈ ಹಿಂದೆ ನಿರ್ಧಾರವಾದಂತೆ ಮುಂದುವರಿಯಲು ನಮಗೂ ಅವಕಾಶ ಕಲ್ಪಿಸಿ ಎಂದು ಮನವಿ ಮಾಡುತ್ತಿದ್ದ ಪ್ರಸಂಗ ನಡೆದಿದೆ. HCN ನ್ಯೂಸ್, ಬೇಲೂರು. ಇದೆಯಾ ಇಲ್ವಾ ಸರ್? 100 ವರ್ಷದಿಂದ ಜಾಗ ನಮಗಿದೆ, ಯಾರು ಬಂದು ಕೇಳಿಲ್ಲ. ಇದುವರೆಗೂ ಎಷ್ಟು ಸತಿ ಸರ್ವೆ ಆಗಿರ್ಬೋದು. ಈ ರಸ್ತೆ ಮಾಡಬೇಕಾದ್ರೆ, ಇದು ಮಾಡಬೇಕಾದ್ರೆ ಎಷ್ಟು ಸತಿ ಸರ್ವೆ ಮಾಡಿಸಿದ್ದಾರೆ. ಒಂದು ಸತಿ ನಮಗೆ ಏನು ನೋಟಿಸ್ ಕಳಿಸಿಲ್ಲ. ನಾವು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ರಸ್ತೆಯಲ್ಲಿ ನಮ್ಮ ಜಾಗ ಇದೆ, 2 ಸರ್ವೆ ನಂಬರಲ್ಲಿ ನಮ್ಮದು ಜಾಗ ಇದೆ. ಆ ಜಾಗ ಪರ್ಯಾಯವಾಗಿ ನಮಗೆ ಇಲ್ಲಿ ಆ ಕಾಲದಲ್ಲಿ ಅನ್ನೇಗೌಡರು ಇದ್ರಲ್ಲ ಚೇರ್ಮನ್, ಅವರು ನಮಗೆ ಜಾಗ ಕೊಟ್ಟಿದ್ರು. ಅದು ಪರ್ಯಾಯವಾಗಿ ನೀವು ಇಲ್ಲಿ ಬೇಲಿ ಹಾಕ್ಕೊಳ್ಳಿ. ನಮ್ಮ ತಪ್ಪು ಏನಂತ ಹೇಳಿದ್ರೆ ಆವತ್ತು ಬರ್ಸ್ಕೊಂಡಿಲ್ಲ, ಅವರು ಬರ್ಸ್ಕೊಟ್ಟಿಲ್ಲ. ನಾಲ್ಗೆ ಮೇಲೆ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತು ಆಕ್ಷೇಪಾರ್ಹ ಪದ ಬಳಸಿದ ಆರೋಪದ ಹಿನ್ನೆಲೆ ಬಂಧನಕ್ಕೊಳಗಾಗಿದ್ದ ಬಿಜೆಪಿ ನಾಯಕ ಸಿಟಿ ರವಿ ಜಾಮೀನಿನ ಮೇಲೆ ಬಿಡುಗಡೆಯಾದ ಮೇಲೆ ಅವರನ್ನು ಶನಿವಾರ ರಾತ್ರಿ ನಗರದ ಎನ್ಆರ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಹೂವಿನ ಮಳೆ ಸುರಿಸಿ ಅಭಿಮಾನಿಗಳು ಸ್ವಾಗತಿಸಿದರು. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ತೆರಳುವಾಗ ಹಾಸನ ನಗರದಲ್ಲಿ ಸಿಟಿ ರವಿಗೆ ಅಭಿಮಾನಿಗಳು ಹೂ ಮಳೆ ಸುರಿದರು. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಅಭಿನಂದಿಸಿ ಜಯಘೋಷ ಕೂಗಿದ ಬಿಜೆಪಿ ಕಾರ್ಯಕರ್ತರು, ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ಮಾಡೋಣ, ನಾವೆಲ್ಲರೂ ಎಂತಹದೇ ಸಮಸ್ಯೆ ಎದುರಾದರೂ ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನ ಪಕ್ಷ ಕಲ್ಪಿಸಿಕೊಟ್ಟಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಭಾವುಕರಾದರು. ಈ ವೇಳೆ ಮಾತನಾಡಿದ ಅವರು, ಈಗ ಏನು ಮಾತನಾಡೋದಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಹೇಳ್ತೇನೆ. ಎಲ್ಲರ ಒಗ್ಗಟ್ಟಿನ ಹೋರಾಟದ ಪರಿಣಾಮ ನಾನು ಬಿಡುಗಡೆಯಾಗಿದ್ದೇನೆ. ಎಲ್ಲರಿಗೂ ಕೈ ಮುಗಿದು ಕೋರುತ್ತೇನೆ, ಯಾರು ಸಹ ಎದೆಗುಂದೋದು ಬೇಡ, ಯಾವ ಕಾರಣಕ್ಕೂ ವಿಚಲಿತರಾಗಬೇಡಿ, ಸತ್ಯಕ್ಕೆ ಯಾವಾಗಲೂ ಜಯವಿದೆ ಎಂದರು. ಅದಕ್ಕೂ ಮುನ್ನ ಪಟಾಕಿ ಸಿಡಿಸಿ ಬ್ಯಾಂಡ್ ಸೆಟ್ ಮೂಲಕ ಸಂಭ್ರಮಿಸಿದ್ರು. ಇದೇ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಡಿ ಪ್ರಸನ್ನಕುಮಾರ್, ರಾಜು, ಪುನೀತ್, ಹರ್ಷಿತ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಲು ಇಲ್ಲಿದೆ ಸುವರ್ಣಾವಕಾಶ. ಹಾಸನದ ಜನತೆಗೊಂದು ಸಂತಸದ ಸುದ್ದಿ. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಇವರ ವತಿಯಿಂದ ಆಯೋಜಿಸಿರುವ ಬಿಲ್ಟೆಕ್ 2024 ಬೃಹತ್ ವಸ್ತು ಪ್ರದರ್ಶನ ಇದೇ ಡಿಸೆಂಬರ್ 20, 21 ಹಾಗೂ 22ರವರೆಗೆ ಕೇವಲ 3 ದಿನಗಳು ಮಾತ್ರ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ಕಟ್ಟಡ ಸಾಮಗ್ರಿಗಳು, ಗೃಹಾಲಂಕಾರ ವಸ್ತುಗಳು ಮತ್ತು ಪೀಠೋಪಕರಣಗಳ ಬೃಹತ್ ವಸ್ತು ಪ್ರದರ್ಶನ. ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳಿಗಾಗಿ ಭೇಟಿ ಕೊಡಿ ಬಿಲ್ಟೆಕ್ ಬೃಹತ್ ವಸ್ತು ಪ್ರದರ್ಶನ. ಸ್ಥಳ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್, BM ರೋಡ್, ಹಾಸನ್. ಫೋನ್ ನಂಬರ್
9986814680. ಹಾಸನ ನಗರದಲ್ಲಿ ನಾಟಕಗಳ ಪ್ರದರ್ಶನ ಶಿವಸಂಚಾರ. ಶ್ರೀ ಶಿವಕುಮಾರ ಕಲಾಸಂಘ, ತರಳಬಾಳು ಶಾಖಾಮಠ, ಸಾಣೇನಹಳ್ಳಿ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಸನ ತಾಲೂಕು ಘಟಕ, ರೋಟರಿ ಕ್ಲಬ್ ಹಾಸನ್ ಸನ್ರೈಸ್ ಇವರ ಸಂಯುಕ್ತಾಶ್ರಯದಲ್ಲಿ ನಾಟಕ ಬಂಗಾರದ ಮನುಷ್ಯ. ಮೂಲ ಕಾದಂಬರಿ ಶ್ರೀ ಟಿ.ಕೆ. ರಾಮದಾಸ್. ರೂಪಾಂತರ ಶ್ರೀ ಗಣೇಶ್ ಆಮಿನಗಡ. ನಿರ್ದೇಶನ ಶ್ರೀ ವೈಡಿ ಬದಾಮಿ. ದಿನಾಂಕ 22/12/2024 ಭಾನುವಾರ ಸಂಜೆ 7 ಗಂಟೆಗೆ. ನಾಟಕ ತುಲಾಭಾರ. ರಚನೆ ಡಾಕ್ಟರ್ ಬಿಆರ್ ಪೊಲೀಸ್ ಪಾಟೀಲ. ನಿರ್ದೇಶನ ಶ್ರೀಮತಿ ವಿಶ್ವೇಶ್ವರಿ ಹಿರೇಮಠ. ದಿನಾಂಕ 21/12/2024 ಶನಿವಾರ ಸಂಜೆ 7 ಗಂಟೆಗೆ. ನಾಟಕ ಕೋಳೂರು ಕೊಡಗೂಸು. ರಚನೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ವಿನ್ಯಾಸ ನಿರ್ದೇಶನ ಶ್ರೀ ಮಹಾದೇವ ಹಡಪದ. ದಿನಾಂಕ 23/12/2024 ಸೋಮವಾರ ಸಂಜೆ 7 ಗಂಟೆಗೆ. ಈ ಮೇಲ್ಕಂಡ ನಾಟಕಗಳನ್ನು ಸಾಣೇನಹಳ್ಳಿ ಮಠದ ಶಿವ ಸಂಚಾರ ತಂಡದವರಿಂದ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಬಂಧುಗಳು ಹಾಗೂ ವೀರಶೈವ ಲಿಂಗಾಯತ ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಲಾಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ವೀರಶೈವ ಲಿಂಗಾಯತ ಮುಖಂಡರು ಹಾಗೂ ಸಮಾಜ ಬಾಂಧವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಸದಸ್ಯರು. ಶ್ರೀ ಕಟ್ಟಾಯ ಶಿವಕುಮಾರ್, ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಸನ ತಾಲೂಕು. ಶ್ರೀ ಭುವನೇಶ್ ಹೆಬ್ಬಾಳು, ಅಧ್ಯಕ್ಷರು, ರೋಟರಿ ಹಾಸನ್ ಸನ್ರೈಸ್. ಸಂಚಾಲಕರು ಶಿವ ಸಂಚಾರ ಕಲಾ ಸಂಘ. ನಾಟಕ ಪ್ರದರ್ಶನ ಮುಗಿದ ನಂತರ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ರಚಿಸುವ ಉದ್ದೇಶವಿದೆ. ಉತ್ತರ ಕರ್ನಾಟಕ ವಿಮೋಚನಾ ದಿನದಂದೇ ಈ ಬಗ್ಗೆ ಹೇಳಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪುನರುಚ್ಚರಿಸಿದರು. ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಬೇಕೆನ್ನುವ ಬೇಡಿಕೆ ಬಹಳ ವರ್ಷಗಳಿಂದ ಇದೆ. ಪ್ರತ್ಯೇಕ ಸಚಿವಾಲಯ ಮಾಡುವ ಉದ್ದೇಶ ನಮಗಿದೆ ಎಂದರು. ತೊಗರಿಗೆ ಪ್ರತ್ಯೇಕ ಪ್ಯಾಕೇಜ್ ಘೋಷಿಸಿ ಎನ್ನುವ ಬೇಡಿಕೆ ರೈತರಿಂದ ಇದೆ. ತೊಗರಿ ಬೆಳೆ ಸ್ಥಿತಿಗತಿ ಕುರಿತ ವರದಿ ಕೇಳಿದ್ದೇವೆ. ಈ ವರದಿ ಬಂದ ಬಳಿಕ ಆ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಕಲ್ಯಾಣ ಕರ್ನಾಟಕದ ಆರೋಗ್ಯ ವ್ಯವಸ್ಥೆಯಲ್ಲಿ ಇಂದು ಉದ್ಘಾಟನೆಗೊಳ್ಳಲಿರುವ ಜಯದೇವ ಆಸ್ಪತ್ರೆ ಮಹತ್ವದ್ದು. ರಾಜ್ಯಸಭೆ ಪ್ರತಿಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಹೋರಾಟದ ಫಲವಾಗಿ 371A ಜಾರಿಯಾಗಿದೆ. ಇಲ್ಲಿ 371 ಬೆಡ್ಗಳ ಆಸ್ಪತ್ರೆಯನ್ನ ಇಂದು ಉದ್ಘಾಟಿಸುತ್ತಿದ್ದೇವೆ ಎಂದರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಬಳಸಿದ ಪದ ಅತ್ಯಂತ ಅನಾಗರಿಕವಾದದ್ದು. ಇದು ಕ್ರಿಮಿನಲ್ ಅಪರಾಧ. ಬಿಜೆಪಿಯ ರಾಷ್ಟ್ರೀಯ ಪದಾಧಿಕಾರಿಯಾಗಿದ್ದ ರವಿ ಬಾಯಲ್ಲಿ ಇಂಥ ಮಾತು ನಾಚಿಕೆಗೇಡಿನದ್ದು. ಇತರೆ ವಿಧಾನ ಪರಿಷತ್ ಸದಸ್ಯರು ರವಿ ಆ ಪದ ಬಳಸಿರುವುದನ್ನು ಕೇಳಿಸಿಕೊಂಡಿದ್ದಾರೆ. ರವಿ ಅತ್ಯಂತ ತುಚ್ಛವಾಗಿ ಮಾತನಾಡಿರುವುದು ಸತ್ಯ ಎಂದು ಒಪ್ಪಿಕೊಂಡಿದ್ದಾರೆ ಎಂದರು. HCN ನ್ಯೂಸ್ ಹಾಸನ್. ಜಯದೇವ ಆಸ್ಪತ್ರೆ ಸರ್. ಜಯದೇವ ಆಸ್ಪತ್ರೆ ಇವತ್ತು ಇಲ್ಲಿ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ದೀವಿ. ಅದು KKRDB ಹಣದಿಂದ ನಿರ್ಮಾಣ ಮಾಡಿದ್ದೀವಿ. ಅದರ ಉದ್ಘಾಟನೆ ಇವತ್ತು ಮಾನ್ಯ ಖರ್ಗೆ ಅವರು, AICC ಪ್ರೆಸಿಡೆಂಟ್ ಖರ್ಗೆ ಅವರು, ಲೀಡರ್ ಆಫ್ ದಿ ಅಪೋಸಿಷನ್ ರಾಜ್ಯಸಭಾ ಅವರು ಬರ್ತಾ ಇದ್ದಾರೆ. ಮತ್ತು ನಾನು ಪ್ರಕಾಶ್ ಪಾಟೀಲ್, KKRDB ಚೇರ್ಮನ್, ಮತ್ತು ಈ ಭಾಗದ ಎಲ್ಲ MLAಗಳು, MLC 371 ಹಾಸಿಗೆ ಆಸ್ಪತ್ರೆ. 371 ಹಾಸಿಗೆ ಆರ್ಟಿಕಲ್ 371Jನಲ್ಲಿ ಮಾಡಿರ್ತಕ್ಕಂಥ. ಅಲ್ಲ ಹೇಳಿದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ನೋಡೋಣ. ಈಗ ಇನ್ನೂ ವರದಿ ತರಿಸ್ತಾ ಇದ್ದೀವಿ. ವರದಿ ಬಂದ ಮೇಲೆ ವಿಲ್ ಟೇಕ್ ಇಟ್ ಇಶ್ಯೂ. ವಿಶೇಷ ಪ್ಯಾಕೇಜ್ ಕೇಳ್ತಾ ಇದ್ದಾರೆ. ಪ್ಯಾಕೇಜ್ ಕೇಳ್ತಾ ಇದ್ದಾರೆ ಈ ಭಾಗದ ಜನ. ತೊಗರಿಗೆ ಯಾವಾಗಲೂ ಬಿಜಾಪುರದವರು, ಈ ಭಾಗದವರೆಲ್ಲ ಕೇಳ್ತಾ ಇದ್ದಾರೆ. ನೋಡೋಣ.
ಹೋದ ಸಲ ತಾವೇ ಕೊಟ್ಟಿದ್ದೀರಿ ಸರ್. ಬೇಲೂರು ಪಟ್ಟಣದ ವಿಷ್ಣು ಸಮುದ್ರ ಬಳಿ ಇರುವ ಕಲ್ಯಾಣಿಯಲ್ಲಿ ಈಜಲು ಹೋದ ಯುವಕ ಮುಳುಗಿ ಸಾವನ್ನಪ್ಪಿರುವ ಘಟನೆ ಶುಕ್ರವಾರ ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಜರುಗಿದೆ. ಬೇಲೂರು ಪಟ್ಟಣದ ವಿಷ್ಣು ಸಮುದ್ರ ಬಳಿಯಿರುವ ಕಲ್ಯಾಣಿಯಲ್ಲಿ ಶುಕ್ರವಾರ ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಬೇಲೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ನಿವಾಸಿಯಾದ ಸೋಮೇಗೌಡ ಅವರು ಕುಟುಂಬ ಸಮೇತ ಬೇಲೂರು ಪಟ್ಟಣದ ಗೆಂಡೆಹಳ್ಳಿ ರಸ್ತೆಯಲ್ಲಿ ವಾಸವಾಗಿದ್ದಾರೆ ಎಂದು ಹೇಳಲಾಗಿದೆ. ಇವರ ಪುತ್ರ ಎಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿದ್ದು 28 ವರ್ಷದ ಪ್ರಜ್ವಲ್ ಎಂಬ ಯುವಕ ಇಂದು ಬೆಳಗ್ಗೆ ವಿಷ್ಣು ಸಮುದ್ರ ಬಳಿಯಿರುವ ಕಲ್ಯಾಣಿ ಬಳಿಗೆ ಬಂದ ಪ್ರಜ್ವಲ್ ತಾನು ಧರಿಸಿದ ಬಟ್ಟೆಯನ್ನ ಬಿಚ್ಚಿ ಕಲ್ಯಾಣಿ ದಡದಲ್ಲಿಟ್ಟು ಕಲ್ಯಾಣಿಯಲ್ಲಿ ಈಜಾಡಲು ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಸ್ಥಳೀಯ ಮೀನುಗಾರರು ಕಲ್ಯಾಣಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮೃತದೇಹದ ಹುಡುಕಾಟಕ್ಕಾಗಿ ಹರಸಾಹಸ ಪಟ್ಟರು. ಸಂಜೆಯಾದರೂ ಮೃತದೇಹ ಸಿಗದ ಕಾರಣ ಕುಟುಂಬಸ್ಥರಲ್ಲಿ ಮತ್ತು ಅಲ್ಲಿ ನೆರೆದಿದ್ದ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತ್ತು. 2ನೇ ದಿನವಾದ ಶನಿವಾರ ಸಂಜೆ ಮಂಗಳೂರಿನ ಮಲ್ಪೆಯಿಂದ ಬಂದಂತಹ ನುರಿತ ಮುಳುಗು ತಜ್ಞರು ಕಲ್ಯಾಣಿಯನ್ನ ಶೋಧ ನಡೆಸಿ ನಂತರ ಮೃತದೇಹವನ್ನು ಹೊರತೆಗೆದರು. ವಿಷಯ ತಿಳಿದು ಬೇಲೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಛಾಯಾಗ್ರಾಹಕ ವೃತ್ತಿ ಎಂದರೆ ಅತ್ಯಂತ ಶ್ರೇಷ್ಠವಾದದ್ದು. ಪುರಾತನ ಕಾಲದ ನೆನಪುಗಳನ್ನು ಎಂದಿಗೂ ಪ್ರಸ್ತುತಪಡಿಸುವಲ್ಲಿ ಛಾಯಾಗ್ರಾಹಕರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಹೇಳಿದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಶನಿವಾರದಂದು ಆಯೋಜಿಸಲಾಗಿದ್ದ ಹಾಸನ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ದಶಕಗಳ ಸವಿ ನೆನಪುಗಳನ್ನು ಒಂದು ಚಿತ್ರದ ಮೂಲಕ ನೆನಪಿಸುವ ಕಲೆ ಛಾಯಾಗ್ರಹಣದಿಂದ ಮಾತ್ರ ಸಾಧ್ಯ ಎಂದು ಶ್ಲಾಘಿಸಿದರು. ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವಂತೆ ಕರೆ ನೀಡಿದರು. ಕರ್ನಾಟಕ ಛಾಯಾಗ್ರಾಹಕರ ಸಂಘದ ರಾಜ್ಯಾಧ್ಯಕ್ಷ HS ನಾಗೇಶ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಾಹಕರು ನಿರಂತರವಾಗಿ ಸಾವನ್ನಪ್ಪಿದ್ದಾರೆ. ಕಳೆದ ಅನೇಕ ವರ್ಷಗಳ ಹೋರಾಟದ ಫಲವಾಗಿ ಸಚಿವ ಸಂತೋಷ್ ಲಾಡ್ ಛಾಯಾಗ್ರಾಹಕರನ್ನ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಒಳಪಡಿಸಿ ಅವರು ಮೃತಪಟ್ಟರೆ ಸಹಾಯಧನ ನೀಡುವ ಮೂಲಕ ಉತ್ತಮ ಸಹಕಾರ ನೀಡಿದ್ದಾರೆ. ಆದರೆ ಛಾಯಾಗ್ರಾಹಕರು ಬದುಕಿದಾಗಲೇ ಅವರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಬೇಕೆಂದು ಮನವಿ ಮಾಡಲಾಗಿದೆ. ಈಗಾಗಲೇ ಛಾಯಾಗ್ರಾಹಕರ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಛಾಯಾಗ್ರಾಹಕ ಅಕಾಡೆಮಿ ಸ್ಥಾಪಿಸಿ ಛಾಯಾಗ್ರಾಹಕರ ಹಿತ ಕಾಯುವ ಕೆಲಸ ಮಾಡಬೇಕೆಂದು ಮನವಿ ಮಾಡಲಾಗಿದೆ ಎಂದರು. ಪ್ರತಿಯೊಂದು ಬೇಡಿಕೆಗಳ ಈಡೇರಿಕೆ ಸಂಘಟನೆಯಿಂದ ಮಾತ್ರ ಸಾಧ್ಯ. ಈ ನಿಟ್ಟಿನಲ್ಲಿ ಎಲ್ಲರೂ ಸಂಘಟಿತರಾಗಿ ಮುಂದಿನ ದಿನಗಳಲ್ಲಿ ಛಾಯಾಗ್ರಾಹಕರ ಗೃಹ ನಿರ್ಮಾಣ ಮಂಡಳಿ, ಕೋಆಪರೇಟಿವ್ ಸೊಸೈಟಿ ನಿರ್ಮಾಣ ಮಾಡೋಣ ಎಂದರು. HDCC ಬ್ಯಾಂಕ್ ಅಧ್ಯಕ್ಷ ನಾಗರಾಜ್ ಸೋಮನಹಳ್ಳಿ ಮಾತನಾಡಿ, ಸಂಘಟನೆ ಇಲ್ಲದೆ ಯಾವ ಸಂಘವೂ ಬೆಳೆಯಲು ಸಾಧ್ಯವೇ ಇಲ್ಲ. ಪ್ರಸ್ತುತದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಂಘಟನೆ ಇದ್ದು ಛಾಯಾಗ್ರಾಹಕರ ಸೇವೆ ಮರೆಯಲು ಸಾಧ್ಯವೇ ಇಲ್ಲ. ಯಾವತ್ತೋ ನಡೆದ ಸನ್ನಿವೇಶಗಳನ್ನು ನೋಡುವ ಸೌಭಾಗ್ಯವನ್ನ ಕೊಟ್ಟಂತಹ ಯಾರಾದರೂ ಪುಣ್ಯವಂತರಿದ್ರೆ ಅದು ಛಾಯಾಗ್ರಾಹಕರು ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ರು. ನಿಮ್ಮ ಸೇವೆ ಅವಿಸ್ಮರಣೀಯ, ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಇದೇ ವೇಳೆ ಜಿಲ್ಲಾ ಛಾಯಾಗ್ರಾಹಕರ ಸಂಘದಿಂದ ಹೊರತಂದಿರುವ ನೂತನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ್ರು. ಕಸಬಾ ಆವರಣದಲ್ಲಿ ಛಾಯಾಗ್ರಾಹಕರಿಗೆ ಸಂಬಂಧಿಸಿದ ಮಳಿಗೆಯನ್ನ ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ನಿಂಗರಾಜು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ, ಚಿಕ್ಕಮಗಳೂರು ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಜಯಚಂದ್ರ, ಕರ್ನಾಟಕ ಛಾಯಾಗ್ರಾಹಕರ ಸಂಘದ ಕಾರ್ಯದರ್ಶಿ AM ಮುರಳಿ, ಖಜಾಂಚಿ ವಿರೂಪಾಕ್ಷ, ಉಪಾಧ್ಯಕ್ಷ ಸತೀಶ್, ಸಹ ಕಾರ್ಯದರ್ಶಿ ಮಲ್ಲೇಶ್, ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಲೋಕೇಶ್, ಅರಸೀಕೆರೆ ತಾಲೂಕು ಅಧ್ಯಕ್ಷ ಜಗದೀಶ್, ಅರ್ಕಲ್ಗೂಡು ತಾಲೂಕು ಅಧ್ಯಕ್ಷ GB ಗುರುಪ್ರಸನ್ನ, ಬೇಲೂರು ತಾಲೂಕು ಅಧ್ಯಕ್ಷ ರಾಘವೇಂದ್ರ ಹೊಳ್ಳ, ವಿನೋದ್, ಧರ್ಮಶೆಟ್ಟಿ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಾರ್ಥಿಸಿದರು. HCN ನ್ಯೂಸ್ ಹಾಸನ್. ಒಂದು ಸಂಘವನ್ನು ಉದ್ಘಾಟನೆ ಮಾಡ್ತಿರೋದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ನೀವು ಆಯ್ಕೆ ಮಾಡಿಕೊಂಡಿರೋ ಸ್ಥಳ ಅಂತ ಪ್ರಶಸ್ತವಾದ, ಉತ್ತಮವಾದ, ಯೋಗ್ಯವಾದ ಸ್ಥಳದಲ್ಲಿ ಕಾರ್ಯಕ್ರಮವನ್ನು ನೀವು
ಆಯೋಜಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಭಗವಂತನ ಆಶೀರ್ವಾದ ತಂತಾನಾಗೆ ಬರುತ್ತೆ. ಯಾಕೆಂದ್ರೆ ಈ ಜಾಗ ಅಂತ ಮಹತ್ವದ ಜಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಒಂದು ತರಕಾರಿ ಮಾರ್ತಕ್ಕಂಥವ್ರು, ಹಣ್ಣು ಮಾರಾಟಗಾರರಾಗ್ಬೋದು, ಆಟೋ ಚಾಲಕರಾಗ್ಬೋದು, ಎಲ್ಲ ವಿಭಾಗಗಳಲ್ಲೂ ಸಹ ಇವತ್ತು ಸಂಘ ಸಂಸ್ಥೆಗಳಿದೆ. ಅವರ ವೈಯಕ್ತಿಕ ಅಥವಾ ಅವರ ವೃತ್ತಿಪರವಾಗಿ ಏನು ಒಂದು ಬೆಳವಣಿಗೆಗಳಾಗಬೇಕು, ಏನೆಲ್ಲ ಸಾಮಾಜಿಕ ನ್ಯಾಯಗಳಾಗಬೇಕು ಅನ್ನೋದ್ರ ಬಗ್ಗೆ ಎಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ, ಎಷ್ಟೆಲ್ಲ ಸಂಘಟಿತರಾಗ್ತಾ ಇದ್ದಾರೆ ಅನ್ನೋದು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಸುಮಾರು 180-200 ವರ್ಷಗಳನ್ನ ಕಂಡಂತಹ ಒಂದು ಫೋಟೋಗ್ರಫಿ ಒಂದು ಉದ್ಯಮ, ಒಂದು ವೃತ್ತಿ, ಒಂದು ಕಲಾಕ್ಷೇತ್ರ, ಇದಕ್ಕೆ ತನ್ನದೇ ಆದಂತಹ ಛಾಪನ್ನ ಇವತ್ತು ಇಡೀ ಸಮಾಜಕ್ಕೆ ಈ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈ ಕಲೆ. ಸಂಘಟನೆ ಇಲ್ಲದೆ ಆ ಕ್ಷೇತ್ರ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತೆಲ್ಲ ಕ್ಷೇತ್ರದಲ್ಲೂ ಸಹ ಸಂಘಟನೆ ಇದೆ. ನಾಗೇಶ್ವರ ಪಾಪ ತುಂಬ ನೋವಿನಿಂದ ತಮ್ಮ ಛಾಯಾಗ್ರಾಹಕ ಬಂಧುಗಳ ಒಂದು ಕಷ್ಟಗಳನ್ನ ತಮ್ಮ ಮುಂದೆ ಹೇಳ್ಕೊಟ್ಟದು 100ಕ್ಕೆ 100 ಸಹ ಸತ್ಯ. ತಮ್ಮ ಸೇವೆ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೋ ನಡೆದಂಥ ಘಟನೆಗಳನ್ನ, ಯಾವತ್ತೋ ನಡೆದಂಥ ಸನ್ನಿವೇಶಗಳನ್ನ, 100 ವರ್ಷಗಳ ಹಿಂದಿನ ಸನ್ನಿವೇಶಗಳ ಘಟನೆಗಳನ್ನ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲೆತ್ತುವ ಕೆಲಸ ಮಾಡುತ್ತಿದ್ದು, ಇಂತಹ ಸಂಸ್ಥೆ ಬಗ್ಗೆ ಇತ್ತೀಚೆಗೆ ಕೆಲವರು ಅಪಪ್ರಚಾರ ಮಾಡೋ ಕೆಲಸ ಮಾಡುತ್ತಿರುವುದು ತಪ್ಪು ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಯೋಜನಾ ನಿರ್ದೇಶಕಿ ಮಮತಾ ಹರೀಶ್ ತಿಳಿಸಿದರು. ನಗರದಲ್ಲಿ ಭಾನುವಾರದಂದು ನಡೆದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಹಾಗೂ ಮಹಿಳಾ ಸಮಾವೇಶ ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನರಿಗೆ ಎಲ್ಲಾ ರೀತಿ ಶಕ್ತಿ ನೀಡಿ ನೊಂದವರ ಕಣ್ಣೊರೆಸುವ ಕೆಲಸ ಮಾಡುತ್ತಿದೆ. ಯೋಜನೆ ಬಗ್ಗೆ ತಪ್ಪು ಅಭಿಪ್ರಾಯ ಬೇಡ ಎಂದರು. ಕೇವಲ ಆರ್ಥಿಕ ಸಹಾಯ ಮಾತ್ರವಲ್ಲದೆ ಎಲ್ಲರ ಸಹಕಾರದಿಂದ ಕೆರೆ ಹೂಳೆತ್ತುವ ಮೂಲಕ ಜಲ ಸಂರಕ್ಷಣೆ ಮಾಡಲು ಮುಂದಾಗಿದೆ. ನಿರ್ಗತಿಕ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಮಾಡುವ ಮೂಲಕ ಹಲವರಿಗೆ ಆಸರಿಯಾಗಿದೆ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರನ್ನು ಗುರುತಿಸಿ ಪೌಷ್ಟಿಕಾಂಶಯುಕ್ತ ಆಹಾರ ನೀಡುವ ಕೆಲಸವನ್ನು ಯೋಜನೆಯ ಮೂಲಕ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಮಹಿಳೆಯರು ಕೇವಲ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಎಂಬ ಭಾವನೆಯನ್ನು ತೊಲಗಿಸಿ ಅವರು ಕೂಡ ಸಾಂಸ್ಕೃತಿಕ ಚಟುವಟಿಕೆ, ಆರ್ಥಿಕ ವಹಿವಾಟು, ಸ್ವಯಂ ಉದ್ಯೋಗ ಹೀಗೆ 10 ಹಲವು ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಹಿಳೆಯರನ್ನ ಕೂಡ ಸಾಮಾಜಿಕವಾಗಿ ಸದೃಢರಾಗಲು ಸಂಸ್ಥೆ ಉತ್ತೇಜನ ನೀಡುತ್ತಿದೆ. ಸಂಸ್ಥೆ ಬಗ್ಗೆ ಊಹಾಪೋಹಗಳಿಗೆ ಕಿವಿಕೊಡದೆ ಯಾವುದೇ ಅನುಮಾನಗಳಿದ್ದಲ್ಲಿ ಹಾಸನ ಜಿಲ್ಲಾ ಕಚೇರಿಗೆ ಬಂದು ಮಾಹಿತಿ ಪಡೆಯಬಹುದು ಎಂದರು. ಪೆನ್ಷನ್ ಮೊಹಲ್ಲಾ ಠಾಣೆ ಪೊಲೀಸ್ ಉಪ ನಿರೀಕ್ಷಕರಾದ ರವಿಶಂಕರ್ ಮಾತನಾಡಿ, ಮಹಿಳೆಯರಿಗೆ ಕಾನೂನಿನ ಬಗ್ಗೆ ಅರಿವು ಅಗತ್ಯ. ಕಾನೂನು ತಿಳಿದಿದ್ರೆ ತಮಗೆ ಅಥವಾ ತಮ್ಮ ಕುಟುಂಬದವರಿಗೆ ತಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆಗಳನ್ನು ತಡೆಯಬಹುದೆಂದು ಕಿವಿಮಾತು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗಿವೆ. ಅವುಗಳ ಬಗ್ಗೆ ಪ್ರತಿಯೊಬ್ಬರೂ ಎಚ್ಚರ ವಹಿಸುವ ಅಗತ್ಯವಿದೆ. ಅಪರಿಚಿತ ನಂಬರ್ಗಳಿಂದ ಬರುವ ಸಂದೇಶ ಅಥವಾ ಕರೆ ಬಗ್ಗೆ ಎಚ್ಚರ ವಹಿಸಬೇಕು. ಅಲ್ಲದೆ ಅಪರಿಚಿತ ವ್ಯಕ್ತಿಗಳು ಕರೆ ಮಾಡಿ ತಮ್ಮ ಎಟಿಎಂ ಅಥವಾ ಬ್ಯಾಂಕ್ ಖಾತೆಯ ಪಾಸ್ವರ್ಡ್ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡಬಾರದು. ಅಲ್ಲದೆ ಸಂದೇಶಗಳ ಮೂಲಕ ಬರುವ ಲಿಂಕ್ಗಳ ಮೇಲೆ ನಿಗಾ ವಹಿಸಬೇಕೆಂದು ಸಲಹೆ ನೀಡಿದರು. ಮಹಿಳೆಯರ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯಗಳಿಗೆ ಕಠಿಣ ಕಾನೂನು ಕಟ್ಟುಪಾಡುಗಳಿವೆ. ಅವುಗಳ ಬಗ್ಗೆ ಮಾಹಿತಿ ಅಗತ್ಯ. ತುರ್ತು ಸಂದರ್ಭಗಳಲ್ಲಿ ಬೇಕಾಗುವ ಸಹಾಯವಾಣಿ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಜೊತೆಗೆ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಮಹಿಳೆಯರ ಮೇಲೆ ಹಲ್ಲೆ, ಅತ್ಯಾಚಾರ ಇನ್ನಿತರೆ ದೌರ್ಜನ್ಯಗಳಾದಾಗ ಯಾವುದೇ ಹಿಂಜರಿಕೆ ಪಡದೆ ಪೊಲೀಸ್ ಠಾಣೆಗೆ ದೂರು ನೀಡಬೇಕೆಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಆಯುರ್ವೇದ ಕಾಲೇಜಿನ ಆಯುರ್ವೇದ ತಜ್ಞ ಗುರು ಬಸವರಾಜ್ ಯಲಗಚ್ಚಿನ, ಯೋಜನೆಯ ತಾಲೂಕು ಯೋಜನಾಧಿಕಾರಿ ಶಾರಿಕಾ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಬಬಿತಾ, ಸುನೀತಾ ಇನ್ನಿತರರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಯಾವುದಾದ್ರೂ ಒಂದು ಚಿಕ್ಕದಾದ ಫೋನ್ ಪೇ ಅಥವಾ ಗೂಗಲ್ ಪೇ ಬೇರೆ ಯಾವುದೋ ಒಂದು ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡೋಂಥ ಕಾಲದಲ್ಲಿ ನಾವು ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಇಲ್ಲಿ ಕೂತಿರೋದು
ಒಂದು 90% ಎಲ್ಲರೂ ಕೂಡ ಅದೇ ಥರನೇ ಫೋನ್ನಲ್ಲೇ ಎಲ್ಲ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ದು ಇವಾಗ ಬೇಕಾಗಿದೆ. ಅದೇ ರೀತಿ ಫಸ್ಟ್ ಗಂಟೆ ಮಾಡೋದು ಮನೆಯಲ್ಲಿ ಈಗ ಅವರು ಅಥವಾ ಓರನ್ನು ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನಮ್ಮೊಂದು ಮಹಿಳಾ ಪರ ಸಂಘಟನೆ ಸುಮಾರು 60 ಲಕ್ಷ ಮಹಿಳೆಯರು ನಮ್ಮ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಜ್ಯಾದ್ಯಂತ ನೋಡುವಾಗ ಪ್ರತಿ ಗ್ರಾಮ 20,000 ಗ್ರಾಮ ಏನಿದೆ ನಮ್ಮ ರಾಜ್ಯದಲ್ಲಿ, ಆ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಸಂಸ್ಥೆ ಮಹಿಳೆಯರನ್ನ ಸಂಘಟನೆ ಮಾಡುವಂತಹ ಒಗ್ಗೂಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಈ ಮಹಿಳಾ ಪರ ಸಂಘಟನೆ ಆಗಿರೋದ್ರಿಂದ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ ಒಂದು ಪ್ರತ್ಯೇಕ, ಯಾಕಂತ ಹೇಳಿದ್ರೆ ಸಾಮಾನ್ಯ ಮಾಹಿತಿ ಕಡಿಮೆ ಆಗ್ತಾ ಇದೆ. ಏನು ಹೀಗಂದ್ರೆ, ನೀವು ನಗರ ಪ್ರದೇಶಗಳಲ್ಲಿ ರಸ್ತೆ ಮೇಲೆ ಸಂಚರಿಸುವಾಗ ನೋಡ್ತೀರಿ, ಒಬ್ಬ ಹೀಗೆ ಎದೆ ಹಿಡ್ಕೊಂಡಿರ್ತಾನೆ, ಅದರ ಪಕ್ಕ ಬಂದಿರುತ್ತೆ ನಿಮಗೆ ಎದೆ ನಿಲ್ಲುತ್ತಿದೆಯೇ, ನಿಮಗೆ ಹೃದಯಾಘಾತ ಆಗಿರಬಹುದು. ಆಸ್ಪತ್ರೆಗಳು, ವೈದ್ಯಕೀಯ ವ್ಯವಸ್ಥೆ ಇವತ್ತು ಜನರನ್ನ ಏನು ಹೇಳಿ ಎಚ್ಚರಿಸ್ತಾ ಇದೆ ಅಂದರೆ, ನಿಮಗೆ ಏನು ಆರೋಗ್ಯದ ಸಮಸ್ಯೆ ಆಗಿರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಹೆಚ್ಚು ಕೊಡ್ತಾ ಇದ್ದಾರೆ ಮತ್ತು ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ತಗೊಳ್ಳಿ ಅನ್ನುವಂತಹ ವಿಚಾರನೆ ಹೆಚ್ಚು ಪ್ರಚಲಿತ ಆಗ್ತಾ ಇದೆ. ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ನಡೆದ ಹನುಮ ಜಯಂತಿಯಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಭಾಗವಹಿಸಿ ಭಕ್ತರನ್ನ ಹುರಿದುಂಬಿಸಿದರು. ಹನುಮ ಜಯಂತಿ ಆಚರಣಾ ಸೇವಾ ಸಮಿತಿ ಆಯೋಜಿಸಿದ್ದ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿ ಜೈ ಹನುಮಾನ್ ಎಂದು ಜಯಘೋಷ ಮೊಳಗಿಸಿದರು. ಮೆರವಣಿಗೆಯಲ್ಲಿ ಭಾಗಿಯಾದ ಸಂಸದರು ಉತ್ಸವ ಯಶಸ್ಸಿಗೆ ಎಲ್ಲಾ ರೀತಿ ಸಹಕಾರ ನೀಡಿದ್ರು. ಮತ್ತೊಂದು ವಿಶೇಷ ಎಂದರೆ ಮುಸ್ಲಿಂ ಸಮುದಾಯದ ವತಿಯಿಂದ ಹನುಮ ಭಕ್ತರಿಗೆ ತಂಪು ಪಾನೀಯ ವಿತರಣೆ ಮಾಡಲಾಯಿತು. ಇದೇ ವೇಳೆ ಮಹಿಳಾ ಸಂಘ ಸಂಸ್ಥೆಗಳ ಸದಸ್ಯರು ಬೃಹತ್ ಶೋಭಾಯಾತ್ರೆ ನಡೆಸಿ ಗಮನ ಸೆಳೆದರು. ಇಡೀ ಉತ್ಸವಕ್ಕೆ ಸಂಸದರು ಅಕ್ಷರಶಃ ಐಕಾನ್ ಆಗಿದ್ರು. ಮೆರವಣಿಗೆ ಉದ್ದಕ್ಕೂ ಯುವಕರು ತಮ್ಮ ನೆಚ್ಚಿನ ಸಂಸದರೊಂದಿಗೆ ಫೋಟೋ ಹಾಗೂ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದಿದ್ರು. ಪ್ರಥಮ ಬಾರಿಗೆ ಸಮಸ್ತ ಹಿಂದೂ ಬಾಂಧವರು ಬೃಹತ್ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ನಗರದ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಕಲಾತಂಡ ಮತ್ತು ವಾದ್ಯಗೋಷ್ಠಿಗಳೊಂದಿಗೆ ನಡೆಯಿತು. ನಂತರ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಸಂಸದರು ಭಕ್ತರೊಂದಿಗೆ ಹೆಜ್ಜೆ ಹಾಕುವ ಮೂಲಕ ಇಡೀ ಉತ್ಸವಕ್ಕೆ ಮೆರುಗು ನೀಡಿದ್ರು. ಸುಮಾರು 10,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದ ಉತ್ಸವದಲ್ಲಿ ಸಂಸದರು ಕಡೆವರೆಗೂ ಇದ್ದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಸಹಕಾರ ನೀಡಿದ್ರು. HCN ನ್ಯೂಸ್, ಹೊಳೆನರಸೀಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರೇಹಳ್ಳಿ ಸಂತೆ ಮೈದಾನ ಪಂಚಾಯಿತಿ ವಶಕ್ಕೆ, ಸಂಘಟನೆಗಳ ಒತ್ತಾಯಕ್ಕೆ ಮಣಿದ ಆಡಳಿತ ವರ್ಗ, ಒತ್ತುವರಿ ಜಾಗ ತೆರವು ಕಾರ್ಯಾಚರಣೆ. ಸಚಿವೆಗೆ ಆಕ್ಷೇಪಾರ್ಹ ಹೇಳಿಕೆ ಆರೋಪ, ಜಾಮೀನಿನ ಮೇಲೆ ಹೊರಬಂದ ಮಾಜಿ ಸಚಿವ, ಹೂಮಳೆ ಸುರಿಸಿ ಅದ್ದೂರಿ ಸ್ವಾಗತ ನೀಡಿದ ಬಿಜೆಪಿ ಕಾರ್ಯಕರ್ತರು. ಕಲಬುರಗಿಗೆ ಕೊಡುಗೆಯಾಗಿ 371 ಬೆಡ್ಗಳ ಆಸ್ಪತ್ರೆ, ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ, ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.